ಆಗಿದೆ. ತುಂಬಾ ಖುಷಿ ಆಯ್ತು. ತುಂಬಾ ಶ್ರಮನೂ ಇದೆ. ಹೌದು, ಮತ್ತೆ ಇಟ್ಕೊಂಡು ಇಟ್ಟಿಲ್ಲ ಸಾಧನೆ ಮಾಡ್ಬೇಕು ನೀವು. ಇದೆ ಅಂತ ಇದು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ಬೇಕು, ಅವ್ರನ್ನ ಕಡೆಗಣಿಸ್ಬೇಡಿ. ಖಂಡಿತವಾಗಿ ನಾನು ಇದು ಕೂಡ ಅಲ್ಲಲ್ಲಿ ಹೋಗ್ತಿದ್ರೆ ಈ ವಿಡಿಯೋ ಮಾಡ್ತಾನೆ ಇರ್ತೀನಿ ಅವಾಗ ಅವಾಗ. ಇಲ್ಲಿ ಹಾವು ಮಧ್ಯೆ ಈ ಜಮೀನಲ್ಲಿ ಹಾವು ಕಡ್ದೆ ಕರ್ಸನ್ ಸಾಯ್ತಾರೆ. ಇನ್ನು ರಾತ್ರಿ ಟೈಮಲ್ಲಿ ಹಂದಿಗಳು ಹಟ್ಬೇಕು. ಮಧ್ಯಾಹ್ನ ಟೈಮು ಎಲ್ಲ ಕೋತಿಗಳು. ರಾತ್ರಿ ಮಂದಿ ಅಟ್ಟಕ್ಕೆ ಬಂದ್ರೆ ಚಿರತೆಗಳು ಇರ್ತವೆ. ರೈತರ ಜೀವನ ಚಿರತೆಗಳು ಬಂದಿದ್ದಾವ? ಬಂದಿದೆ. ಕೋಸ್ ಹಾಕ್ಬೋದು, ಎಳವನ್ನು, ಮತ್ತೆ ಬೀಟ್ರೋಟು, ಬೀನ್ಸು, ಏನ್ ಬೇಕಾದ್ರೆ ಬೆಳಿಬೋದು, ತರಕಾರಿ ಬೆಳಿಬೋದು. ತುಂಬಾ ಸಂತೋಷ ಆಯ್ತು. ಮತ್ತೆ ಸ್ನೇಹಿತರೆ, ಒಳ್ಳೆ ಮನೆ ಕಟ್ಟಿದ್ರೆ ಮನೆ ಕೂಡ ಹೋಮ್ ಟೂರ್ ಮಾಡ್ತೀನಿ. ಇವರು ರೈತರು ಅಂತ ಹೇಳ್ತೀವಲ್ಲ, ನಮ್ಮ ಸಿಟಿಗಿಂತ ಏನು ಕಮ್ಮಿ ಇಲ್ಲ. ತುಂಬಾ ಅನುಕೂಲವಾಗಿ ಮನೆ ಕಟ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ತುಂಬಾ ಶ್ರಮನೂ ಇದೆ. ಹೌದು, ಮತ್ತೆ ಶ್ರಮ ನಿಮ್ ತಂದೆ ಪಟ್ಟಿರೋದು, ನೀವಲ್ಲ. ಅವ್ರ ಪಟ್ಟಿಲ್ಲ ಬಿಡಿ, ನಿಮ್ ತಂದೆ. ಅವರು ಒಂದು ಇಟ್ಕೊಂಡು ಇಟ್ಟಿಲ್ಲ. ಸಾಧನೆ ಮಾಡ್ಬೇಕು ನೀವು. ಇದೆ ಅಂತ ಲೈಕ್ ಎಲ್ಲ ತಂದೆ ಶ್ರಮ ಇಲ್ಲಿ ಅವ್ರದಿದೆ. ಮತ್ತೆ ಆ ಮನೆ ಸ್ನೇಹಿತರೆ ಮನೆನೂ ತೋರಿಸ್ತೀನಿ ಅವ್ರದ್ದು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಎಷ್ಟು ಒಂದು ಸಿಟಿ ಲೈಫ್ ತರ ಹೆಂಗ್ ಲೀಡ್ ಮಾಡ್ಬೋದು ಅದೇ ರೀತಿಲಿ ಹಳ್ಳಿಲಿ ಒಳ್ಳೆ ಮನೆ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ರೈತರಿಗೆ ಹೆಣ್ಣು ಕೊಡ್ಬೇಕಾದ್ರೆ ಬಂದು ಮನೇಲಿ ದನ ಎಷ್ಟಿದೆ, ಕೊಟ್ಟಿಗೆ ಹೇಗಿದೆ, ಮತ್ತೆ ಕಸ ಗುಡ್ಡಾಕ್ತಿವಲ್ಲ ಸಗಣಿ, ಅದು ಎಷ್ಟು ಟ್ಯಾಕ್ಟ್ರ್ ಬೆಳಿತೀರಿ ಅಂತೆಲ್ಲ ನೋಡ್ಕೊಡ್ತಿದ್ರು. ಇವಾಗ ದನ ಕಟ್ಟಿದೀವಿ, ಟ್ಯಾಕ್ಟ್ರ್ ಗೊಬ್ಬರ ಇತ್ತಂದ್ರೆ ಎಣ್ಣೆ ಕೊಡಲ್ಲ. ಯಾಕಂದ್ರೆ ನನ್ನ ಮಗಳು ಸ್ವಾಗ್ನಿ ಎತ್ತಬೇಕಾಗುತ್ತೆ, ತೊಪ್ಪ ಸುರಿಬೇಕಾಗುತ್ತೆ, ಯಾರು ಕೊಡ್ತಾರೆ ನೋಡಿ ಮನೆಗೆ ಬರ್ತಿದ್ರು ಶ್ರೀಮಂತರು ಅಂತ ಹಸು ಎಲ್ಲ ಕಟ್ಟಿದ್ದಾರೆ. ಇವಾಗ ಸ್ಮೆಲ್ ನೋಡ್ತೀನಿ. ಬಟ್ ಎಲ್ಲೇ ಹೋದ್ರು ಒಂದೇನಂದ್ರೆ ರೈತರಿಗೆ ಹೆಣ್ಣು ಸಿಗಲ್ಲ, ಹೆಣ್ಣು ಸಿಗಲ್ಲ ಅಂತ ಸಮಸ್ಯೆ ಇದೆ. ಅದು ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈಗ. ಸೊ ಅದೊಂದು ಕಮ್ಮಿ ಆಗ್ಬೇಕು. ಯಾಕಂದ್ರೆ ಮುಂದಿನ ಲೈಫ್ ಫ್ಯೂಚರ್ ಅದಲ್ಲ. ಇದು ನಿಜವಾದ ಭೂಮಿ ನೋಡಿ ರೇಟ್ ಇವತ್ತು, ಅವತ್ತಿನ 10 ವರ್ಷದಿಂದ ಎಷ್ಟು ಕಮ್ಮಿ ಇತ್ತು. 10 ವರ್ಷ ಆದ್ಮೇಲೆ ಇವತ್ತು ಕೋಟಿ ಗಟ್ಲೆ. ಈಗ ಇಲ್ಲಿ 1 ಎಕರೆ 1 ಕೋಟಿ ಅಂತ ಹೇಳ್ತಾ ಇದೀರಾ. ಸೊ ಇವತ್ತಿನ ಕೋಟಿ ಶ್ರೀಮಂತರು ಈಗ ನಮ್ಮ ರೈತರು. ಕೋಟಿಗೊಬ್ಬರು ಶ್ರೀಮಂತರು. 5 ಎಕರೆ ಜಮೀನು ಮಾಡಿದ್ರೆ 20 ಕೋಟಿ 30 ಕೋಟಿ ಆಗ್ತಾರೆ. ನೋಡಿದ್ರ, ರೈತರೇ ಶ್ರೀಮಂತರು ಅಂತ ಹೇಳೋದಕ್ಕೆ ಇದೇ ಒಂದು ಕಾರಣ. ಇವತ್ತು ಈಗ ಇದ್ರಲ್ಲೇ ಬೆಳೆದು ನಾವು ಇದ್ರಲ್ಲೇ ಮುಂದೆ ಏನಾದ್ರು ಒಂದು ವ್ಯವಸಾಯ ಮಾಡ್ತೀವಿ, ಒಂದು ಇದ್ರಲ್ಲೂ ಕೂಡ ಪ್ರಾಫಿಟ್ ಇರುತ್ತೆ, ಏನ್ ಕಮ್ಮಿ ಇಲ್ಲ. ನಾನು ಪ್ರತಿ ಸರಿ ಓದಕ್ಕೆ ಪ್ರತಿಯೊಂದು ಜಮೀನಲ್ಲೂ ಕೂಡ ನಾನು ಕಂದಿನಗಳನ್ನ ಮದುವೆ ಮಾಡ್ಕೋಬೇಕಾದ್ರೂ ಅವ್ರು ತಗೊಂಡೋಗೋರು ಬಂದು ನೋಡಿದ್ರಂತೆ ಜಮೀನು ಎಷ್ಟಿದೆ, ಹಸು, ಎಮ್ಮೆ, ಕುರಿ, ಮೇಕೆ ಎಲ್ಲ ಎಷ್ಟು ಹಾಕಿದ್ದೀರಿ, ಸಗಣಿ ಎಷ್ಟು ಗಾಡಿ ಬೆಳಿತೀರಿ ವರ್ಷಕ್ಕೆ ಅಂದ್ಬಿಟ್ಟು. ಆವಾಗ ನಮ್ಮ ತಾತನ ಕಾಲದಲ್ಲಿ 200-300 ಗಾಡಿ ಗೊಬ್ಬರ ಬೆಳೆ ಮಾಡ್ತಿದ್ರು. ಆವಾಗ ಹಂಗಿತ್ತು. ಇವಾಗ ನಾವು ಕೇಳಿದವ್ರ ಜೊತೆಲಿ ದನನೇ ಮಡಗಿಲ್ಲ ಅಂತ ಸುಳ್ಳು ಹೇಳ್ಬೇಕಾಗಿದೆ ಅವ್ರಿಗೆ. ಯಾಕಂದ್ರೆ ಹುಡುಗಿ ತರಬೇಕಾದ್ರೆ ಅದು ಕಷ್ಟ ಆಗಿದೆ. ಏನಿಲ್ಲ, ಸರ್ಕಾರದವರು ಒಂದು ಹುಡುಗಿ ಮದುವೆ ಮಾಡ್ಕೊಂಡ್ರೆ, ರೈತನ ಮದುವೆ ಮಾಡ್ಕೊಂಡ್ರೆ ಇಷ್ಟು ಲಕ್ಷ ಕೊಡ್ತೀವಿ ಅಂತ ಒಂದು ಆರ್ಡರ್ ಮಾಡಿದ್ರೆ ಆವಾಗ ಏನಾರ ಸಿಗ್ಬೋದಾ ಏನೋ. ಏನಿಲ್ಲ ಸ್ನೇಹಿತರೆ, ಈಗ ಸರ್ಕಾರದಕ್ಕಿಂತನೂ ಇವತ್ತು ಜಮೀನ್ ನೋಡಿ 1 ಕೋಟಿ ಒಂದ್ ಎಕರೆಗೆ ಅಂತ ಹೇಳಿದ್ರೆ ಇವತ್ತು ರೈತರ ಶ್ರೀಮಂತರು ಅನ್ನೋದಕ್ಕಿಂತ ಏನಿಲ್ಲ. ಈಗ ಬೆಂಗಳೂರಲ್ಲಿ ಏನ್ ಕಮ್ಮಿ ಇಲ್ಲ ಸೈಟ್, ಅಲ್ಲೂ ಕೂಡ ಒಂದು 30-40 1 ಕೋಟಿ ಮೇಲೂ ಇರೋದು ಸಿಗುತ್ತೆ. ಸೊ ನೀವು ಅಲ್ಲೊಂದು 30-40 ಇರೋ ಸೈಟ್ ಒಂದೇ, ಇಲ್ಲಿ 1 ಎಕರೆ ಜಮೀನ್ ಇರೋದು ಒಂದೇನೇ ಇಲ್ಲಿ. ಸೊ ಹಂಗಾಗಿ ತುಂಬಾನೇ ಇದು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ಬೇಕು, ಅವ್ರನ್ನ ಕಡೆಗಣಿಸ್ಬೇಡಿ. ಖಂಡಿತವಾಗಿ ನಾನು ಇದು ಕೂಡ ಅಲ್ಲಲ್ಲಿ ಹೋಗ್ತಿದ್ರೆ ಈ ವಿಡಿಯೋ ಮಾಡ್ತಾನೆ ಇರ್ತೀನಿ ಅವಾಗ ಅವಾಗ. ಒಳ್ಳೇದಾಗಬೇಕು, ನಮ್ಮ ರೈತರು ಶ್ರೀಮಂತರಾಗಬೇಕು. ಇದು ಸರ್ಕಾರ ಗಮನ ತಗೊಬನ್ನಿ, ಸರ್ಕಾರದ ಗಮನಕ್ಕೆ ತನ್ನಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಲಿ ಇದು ಏನು ರೈತನ ಕಷ್ಟ, ಹೇಗೆ ಮಾಡ್ತಾ ಇದ್ರೆ ಶ್ರಮ ವಹಿಸ್ತಾರೆ ಅಂತೇಳಿ. ಆಮೇಲೆ ಈಗ ಹಂದಿಗಳದು, ಚಿರತೆ, ಹಂದಿಗಳ ಬಗ್ಗೆ ಹೇಳ್ತಿದ್ರೆ ಇಲ್ಲೂ ಬರ್ತದೆ. ಇಲ್ಲೂ ಇದೆ, ಹಂದಿನೂ ಇದೆ, ಚಿರತೆನೂ ಇದೆ, ಮುಳ್ಳಂದಿ ಇದೆ, ನವಿಲ್ದು ಸಿಕ್ಕಾಪಟ್ಟ ಕೂಡ. ನವಿಲು ಈ ಡ್ರಿಪ್ ಇದೆ ನೋಡಿ, ಆ ಡ್ರಿಪ್ ಇದೆಯಲ್ಲ, ಅದನ್ನ ಕುಟ್ಗಿ ತೂತ್ ಮಾಡ್ಬಿಡ್ತದೆ ನೀರು ಕುಡಿಯೋಕ್ಕೋಸ್ಕರ. ಈ ಡ್ರಿಪ್ನ ಇದೆಯಲ್ಲ, ಇದನ್ನ ನಮಗೂ ಸಾಕಾಗೋಗಿದೆ ತಂದು ಹಾಕಿ ಇದು. ರೈತರ ಕಷ್ಟ ಯಾರು ಕೇಳಲ್ಲ ಬಿಡಿ. ನಾವು ರೈತರು ಅಂತ ಹುಟ್ಟಿದೀವಿ, ಅನುಭವಿಸ್ತಾ ಇದೀವಿ. ನೋಡಿ ಅಲ್ಲಿ ಈ ಲಾಸ್ಟ್ ಗಿಡ ನೋಡಿ, ನೀರು ಕಡಿತ ಈಚೆಗೆ ಮೇಲೆ ಕಾರುತ್ತಲ್ಲ, ಇಲ್ಲಿ ಈ ಲಾಸ್ಟ್ ಗಿಡ ಇದೆಯಲ್ಲ, ಕೊನೆ ಗಿಡ, ಅಲ್ಲಿ ನೀರು ಈಚೆಗೆ ಹಾರ್ತಾ ಚಿರ್ರ ಅಂತ. ಅದು ಕಾಣಲ್ಲ ಬಿಡಿ, ಇಲ್ಲಿಗೆ ಅನ್ಸುತ್ತೆ. ಆ ಥರ ಎಲ್ಲ ಹೋಲ್ ಮಾಡ್ಬಿಡ್ತವೆ ನವಿಲುಗಳು. ಅವಾಗ ನಿಮ್ಗೆ ಕಷ್ಟ ಖರ್ಚು ಮಾಡಿ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಏನು ಮಾಡೋಕ್ಕೆ, ನೀರಿದೆ ಅಂತೇಳಿ ಕುಟಕ್ ಬಿಡ್ತದೆ, ಇದ್ರೆ ಕುಡಿತೆ, ಇಲ್ಲರ ಬಿಟ್ಟೊಟ್ಟಾಗುತ್ತೆ. ನೀರು ಬಿಟ್ಟಾಗ ಒಂದೇ ಜೋಳ ಸುರಿತಿರುತ್ತೆ, ಮುಂದಕ್ಕೆ ಹೋಗಲ್ಲ ನೀರು. ಇಷ್ಟೆಲ್ಲ ಶ್ರಮ ಇದೆ. ಕೋತಿಗಳದ್ದು ಬೇರೆ ಸಮಸ್ಯೆ ತೋಟಕ್ಕೆ, ಒಂದೆರಡಲ್ಲ. ಇಲ್ಲಿ ಹಾವು ಮಧ್ಯೆ ಈ ಜಮೀನಲ್ಲಿ
ಹಾವು ಕರ್ಸನ್ ಸಾಯ್ತಾರೆ. ಹ್ಮ್ ಇನ್ನು ರಾತ್ರಿ ಟೈಮಲ್ಲಿ ಹಂದಿಗಳು ಅಟ್ಬೇಕು. ಹ್ಮ್ ಮಧ್ಯಾಹ್ನ ಟೈಮು ಎಲ್ಲ ಕೋತಿಗಳು. ಹ್ಮ್ ರಾತ್ರಿ ಮಂದಿ ಅಟ್ಟಕ್ಕೆ ಬಂದರೆ ಚಿರತೆಗಳು ಇರ್ತವೆ. ಓ ರೈತರ ಜೀವನ ಮತ್ತೆ ಭಯಂಕರ ಇಲ್ಲಿ ಹಿಂಸೆ ಇದೆ. ಚಿರತೆಗಳು ಬಂದಿದಾವ? ಬಂದಿದೆ, ಇದೆ ನಾವು ನೋಡ್ತಾ ಇರ್ತೀವಿ ನೈಟಲ್ಲಿ. ಈಗೆಲ್ಲ ಈ ಸುತ್ತಮುತ್ತ ಅವಾಗೆಲ್ಲ ಬರ್ತಿತ್ತು ಅಂತ ಎಲ್ಲ ಹೇಳ್ತೀವಿ. ಆವಾಗೆಲ್ಲ ಇನ್ನೂ ನಗರದ ಸೈಡ್ನವರೆಲ್ಲ ಬಂದು ಹೇಳ್ಕೊತಾರೆ ನಮ್ಮಲ್ಲಿ ಇದೆ ಹಿಡ್ದಾಕಿ ಅಂತ. ಈ ನಾವು ಇಲ್ಲೇನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವು ನಮ್ಮ ಕಣ್ಣ ತಕ್ಷಣ ಓಡ್ಬಿಡ್ತವೆ, ಓಡೋಗ್ತವೆ. ಅವಕ್ಕೂ ಭಯ ಭಯ ಇರುತ್ತೆ ಇರುತ್ತೆ. ಪಾಪ. ಏನಪ್ಪ ಅಂದರೆ ಈ ಹಿಡ್ದಾಕ್ಬಿಡ್ತವೆ. ಈ ಕುರಿ ಮೇಕೆಗಳು ಮನಸ್ಸು ಯಾರಿಗೂ ಬಿದ್ದಿಲ್ಲ, ಇಲ್ಲಿ ಯಾರಿಗೂ ಬಿದ್ದಿಲ್ಲ. ಕೊಟ್ಟಿಲ್ಲ. ಆಡು ಕುರಿ ತಿಂದವೆ, ಆಡು ಕುರಿ ತಿಂದಿದ್ದಾವೆ ಅಷ್ಟೇ. ಧನ್ಯವಾದಗಳು. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ.